ಸ್ನೇಹಿತರೆ, ರಹಸ್ಯ ಯೂಟ್ಯೂಬ್ ಚಾನಲ್ನ ಮೊದಲನೇ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಎಲ್ಲರೂ ಇತಿಹಾಸದಲ್ಲಿ ಬದುಕುತ್ತಾರೆ, ಆದರೆ ಕೆಲವರು ಮಾತ್ರ ಇತಿಹಾಸವನ್ನೇ ಬದಲಾಯಿಸುತ್ತಾರೆ. ಇದು ಕೂಡ ಅಂಥದ್ದೇ ಒಬ್ಬ ಮಹಾನ್ ವ್ಯಕ್ತಿಯ ಇತಿಹಾಸ. ಆ ಸಾವಿನಲ್ಲೂ ಮುಗುಳ್ನಕ್ಕೂ ಮೀಸೆಯ ಮೇಲೆ ಕೈಯಿಟ್ಟು ನೀವು ನನ್ನನ್ನು ಕೊಲ್ಲಬಹುದು, ಆದರೆ ನನ್ನ ಆಲೋಚನೆಯನ್ನಲ್ಲ, ಇಂಕ್ವಿಲಾಬ್ ಜಿಂದಾಬಾದ್ ಎಂದು ಹೇಳಿದ ಮಹಾನ್ ವೀರ, ಅಪ್ಪಟ ದೇಶಪ್ರೇಮಿ, ಕ್ರಾಂತಿಕಾರಿ ಹೋರಾಟಗಾರ, ಸಿಡಿಲಮರಿ, ಬ್ರಿಟಿಷರ ಸಿಂಹಸ್ವಪ್ನ ಭಗತ್ ಸಿಂಗ್. ಸ್ನೇಹಿತರೆ, ಭಗತ್ ಸಿಂಗ್ ಭಾರತ ಎಂದೂ ಮರೆಯದ ಮಹಾನ್ ಹೋರಾಟಗಾರ, ದೇಶಕ್ಕಾಗಿ ಪ್ರಾಣ ಕೊಟ್ಟಂತಹ ವೀರ. ಇಂಕ್ವಿಲಾಬ್ ಜಿಂದಾಬಾದ್ ಈ ಘೋಷಣೆಯನ್ನು ಕೇಳಿದಾಗ ನಮ್ಮ ಮನಸ್ಸಿಗೆ ಮೊದಲು ನೆನಪಾಗುವುದು ಶಹೀದ್ ಭಗತ್ ಸಿಂಗ್. ಕೇವಲ 23 ವರ್ಷಗಳ ಜೀವನದಲ್ಲಿ ದೇಶಭಕ್ತಿಯ ಅರ್ಥವೇನು ಎಂಬುದನ್ನು ಇಡೀ ಜಗತ್ತಿಗೆ ತೋರಿಸಿದ ಮಹಾನ್ ಕ್ರಾಂತಿಕಾರಿ ಭಗತ್ ಸಿಂಗ್. ಅವರು ಸ್ವಾತಂತ್ರ್ಯಕ್ಕಾಗಿ ತಮ್ಮ ಪ್ರಾಣವನ್ನೇ ಅರ್ಪಿಸಿ ಇಂದು ಕೋಟ್ಯಂತರ ಯುವಕರಿಗೆ ಅವರು ಪ್ರೇರಣೆಯಾಗಿದ್ದಾರೆ. ಗೆಳೆಯರೆ, ಭಗತ್ ಸಿಂಗ್ ಅವರು 1907 ಸೆಪ್ಟೆಂಬರ್ 28ರಂದು ಭಾರತದ ಪಂಜಾಬಿನ ಲಯಲ್ಪುರ ಜಿಲ್ಲೆಯ ಬಂಗಾ ಗ್ರಾಮದಲ್ಲಿ ಜನಿಸಿದರು. ಅವರ ತಂದೆ ಕಿಶನ್ ಸಿಂಗ್, ತಾಯಿ ವಿದ್ಯಾವತಿ ಕೌರ್. ಕುಟುಂಬವೇ ದೇಶಭಕ್ತಿಯಿಂದ ತುಂಬಿತ್ತು. ತಂದೆ ಹಾಗೂ ಚಿಕ್ಕಪ್ಪನವರಾದ ಅಜಿತ್ ಸಿಂಗ್ ಮತ್ತು ಸ್ಮರಣ್ ಸಿಂಗ್ ಸ್ವಾತಂತ್ರ್ಯ ಹೋರಾಟದಲ್ಲಿ ಸಕ್ರಿಯರಾಗಿದ್ದರು. ಆದ್ದರಿಂದಲೇ ಬಾಲ್ಯದಿಂದಲೇ ಭಗತ್ ಸಿಂಗ್ ರವರಿಗೆ ಮನಸ್ಸಿನಲ್ಲಿ ದೇಶಪ್ರೇಮ ಮೊಳೆದಿತ್ತು. ಒಮ್ಮೆ ಅವರ ತಂದೆ ಹೊಲದಲ್ಲಿ ಕೆಲಸ ಮಾಡುತ್ತಿದ್ದಾಗ ಚಿಕ್ಕ ಭಗತ್ ಸಿಂಗ್ ಮಣ್ಣಿನಲ್ಲಿ ಬಂದೂಕುಗಳನ್ನು ನೆಡುತ್ತಿದ್ದರು. ತಂದೆ ಅವರ ಬಳಿ ಬಂದು, "ಇದೇನು ಮಾಡ್ತಾ ಇದೀಯಾ?" ಎಂದು ಕೇಳಿದರು. ಅದಕ್ಕೆ ಭಗತ್ ಸಿಂಗ್ ಕೊಟ್ಟ ಉತ್ತರ ಇಡೀ ಜಗತ್ತನ್ನೇ ಬೆಚ್ಚಿ ಬೀಳಿಸುವಂತಿತ್ತು. "ನಾನು ಬಂದೂಕುಗಳನ್ನು ಬೆಳೆಯುತ್ತೇನೆ, ಬ್ರಿಟಿಷರನ್ನು ಇಲ್ಲಿಂದ ಓಡಿಸುತ್ತೇನೆ" ಎಂದು ಉತ್ತರಿಸಿದರು. 1919 ಏಪ್ರಿಲ್ 13ರಂದು ಅಮೃತ್ಸರದ ಜಲಿಯನ್ ವಾಲಾಬಾಗ್ನಲ್ಲಿ ಸಾವಿರಾರು ಜನರು ಶಾಂತಿಯುತ ಸಭೆಯನ್ನು ನಡೆಸುತ್ತಿದ್ದರು. ಬ್ರಿಟಿಷ್ ಅಧಿಕಾರಿ ಜನರಲ್ ರೆಜಿನಾಲ್ಡ್ ಡಯರ್ ರವರು ಯಾವುದೇ ಎಚ್ಚರಿಕೆ ನೀಡದೆ ಸೈನಿಕರಿಗೆ ಗುಂಡು ಹಾರಿಸಲು ಆದೇಶಿಸಿದರು. ನೂರಾರು ನಿರಪರಾಧಿಗಳು ಸಾವನ್ನಪ್ಪಿದರು. 1000ಕ್ಕೂ ಹೆಚ್ಚು ಜನ ಗಾಯಗೊಂಡರು. ಆಗ ಭಗತ್ ಸಿಂಗ್ ಸುಮಾರು 12 ವರ್ಷದ ಬಾಲಕ. ಮರುದಿನ ಅವರು ಘಟನಾ ಸ್ಥಳಕ್ಕೆ ತೆರಳಿ ರಕ್ತಸಿಕ್ತ ಮಣ್ಣನ್ನು ಒಂದು ಬಾಟಲಿಯಲ್ಲಿ ಸಂಗ್ರಹಿಸಿ ಮನೆಗೆ ತಂದರು. ಆ ಮಣ್ಣಿನ ಮುಂದೆ ಪ್ರತಿದಿನ ನಮಸ್ಕರಿಸುತ್ತಾ, "ಈ ತ್ಯಾಗ ಎಂದಿಗೂ ವ್ಯರ್ಥವಾಗುವುದಿಲ್ಲ. ಭಾರತವನ್ನು ನಾನು ಸ್ವತಂತ್ರಗೊಳಿಸುತ್ತೇನೆ" ಎಂದು ಸಂಕಲ್ಪ ಮಾಡಿದರು. ಭಗತ್ ಸಿಂಗ್ ಲಾಹೋರ್ನ ನ್ಯಾಷನಲ್ ಕಾಲೇಜಿನಲ್ಲಿ ವಿದ್ಯಾಭ್ಯಾಸ ಮಾಡಿದರು. ಅವರಿಗೆ ಪುಸ್ತಕ ಓದುವ ಹವ್ಯಾಸ ಅಪಾರವಾಗಿತ್ತು. ಭಾರತದ ಇತಿಹಾಸ, ವಿಶ್ವಕ್ರಾಂತಿಗಳು, ಸಮಾಜವಾದ, ರಾಜಕೀಯ ಮತ್ತು ಸ್ವಾತಂತ್ರ್ಯ ಚಳುವಳಿಗಳ ಕುರಿತು ನೂರಾರು ಪುಸ್ತಕಗಳನ್ನು ಓದಿದರು. ಅವರು ಹೇಳುತ್ತಿದ್ದರು, ಪುಸ್ತಕಗಳು ಮನುಷ್ಯನಿಗೆ ಹೊಸ ಜೀವನವನ್ನು ನೀಡುತ್ತದೆ. ಅವರು ಹಿಂದೂಸ್ತಾನ್ ಸೋಷಿಯಲಿಸ್ಟ್ ರಿಪಬ್ಲಿಕ್ ಅಸೋಸಿಯೇಷನ್ ಸೇರಿದ್ದರು. ಅದರೊಂದಿಗೆ ಚಂದ್ರಶೇಖರ್ ಆಜಾದ್, ಸುಖದೇವ್, ರಾಜಗುರು ಮತ್ತು ಬಟುಕೇಶ್ವರ್ ದತ್ ಇವರಂತಹ ಕ್ರಾಂತಿಕಾರಿಗಳು ಕೆಲಸ ಮಾಡುತ್ತಿದ್ದರು. ಅವರ ಉದ್ದೇಶ ಬ್ರಿಟಿಷ್ ಆಳ್ವಿಕೆಯನ್ನು ಕೊನೆಗೊಳಿಸಿ ಸ್ವತಂತ್ರ ಭಾರತವನ್ನು ನಿರ್ಮಿಸುವುದು. 1928ರಲ್ಲಿ ಸೈಮನ್ ಕಮಿಷನ್ ಭಾರತಕ್ಕೆ ಬಂದಾಗ ದೇಶಾದ್ಯಂತ ಪ್ರತಿಭಟನೆ ನಡೆಯಿತು. ಲಾಹೋರ್ನಲ್ಲಿ ನಡೆದ ಪ್ರತಿಭಟನೆಗೆ ನಾಯಕತ್ವ ನೀಡುತ್ತಿದ್ದ ಲಾಲಾ ಲಜಪತ್ ರಾಯ್ ಅವರ ಮೇಲೆ ಬ್ರಿಟಿಷ್ ಪೊಲೀಸರು ಲಾಠಿ ದಾಳಿ ನಡೆಸಿದರು. ಅವರು ಗಂಭೀರವಾಗಿ ಗಾಯಗೊಂಡು ಕೆಲವು ದಿನಗಳ ಬಳಿಕ ನಿಧನರಾದರು. ಇದರಿಂದ ಕೋಪಗೊಂಡ ಭಗತ್ ಸಿಂಗ್, ರಾಜಗುರು, ಸುಖದೇವ್ ಮತ್ತು ಚಂದ್ರಶೇಖರ್ ಆಜಾದ್ ಪ್ರತೀಕಾರ ತೀರಿಸಲು ನಿರ್ಧರಿಸಿದರು. ಅವರ ಗುರಿ ಪೊಲೀಸ್ ಅಧಿಕಾರಿ ಜೇಮ್ಸ್ ಸ್ಕ್ವಾಟ್. ಆದರೆ ತಪ್ಪಾಗಿ ಜೆ.ಪಿ. ಸ್ಯಾಂಡರ್ಸ್ ಎಂಬ ಪೊಲೀಸ್ ಅಧಿಕಾರಿಯನ್ನು 1928 ಡಿಸೆಂಬರ್ 17ರಂದು ಗುಂಡಿಕ್ಕಿ ಕೊಂದರು. ಜೈಲಿನಲ್ಲಿ ಭಾರತೀಯ ಕೈದಿಗಳಿಗೆ ಅನ್ಯಾಯ ನಡೆಯುತ್ತಿತ್ತು. ಭಾರತೀಯರಿಗೆ ಕಳಪೆ ಆಹಾರ, ಕೆಟ್ಟ ಬಟ್ಟೆ, ಅವಮಾನಕರ ರೀತಿಯ ವರ್ತನೆಗಳು. ಆದರೆ ಬ್ರಿಟಿಷ್ ಅಧಿಕಾರಿಗಳಿಗೆ ಭಾರತೀಯರಿಗೆ ಕಳಪೆ ಆಹಾರ, ಕೆಟ್ಟ ಬಟ್ಟೆ, ಅವಮಾನಕರ ವರ್ತನೆ, ಆದರೆ ಬ್ರಿಟಿಷ್ ಕೈದಿಗಳಿಗೆ ಉತ್ತಮ ಸೌಲಭ್ಯ. ಇದನ್ನು ವಿರೋಧಿಸಿ ಭಗತ್ ಸಿಂಗ್ ಸುಮಾರು 116 ದಿನಗಳ
ಐತಿಹಾಸಿಕ ಉಪವಾಸ ಸತ್ಯಾಗ್ರಹವನ್ನು ನಡೆಸಿದರು. ಈ ಹೋರಾಟ ದೇಶಾದ್ಯಂತ ಜನರ ಗಮನ ಸೆಳೆಯಿತು. ನ್ಯಾಯಾಲಯದಲ್ಲಿಯೂ ಅವರು ಬ್ರಿಟಿಷ್ ಸರ್ಕಾರದ ವಿರುದ್ಧ ಧೈರ್ಯವಾಗಿ ಮಾತನಾಡಿದರು. ಅವರು ಹೇಳಿದರು, ಕ್ರಾಂತಿಕಾರಿ ಎಂದರೆ ಹಿಂಸೆ ಅಲ್ಲ, ಅಥವಾ ಕ್ರಾಂತಿ ಎಂದರೆ ಹಿಂಸೆ ಅಲ್ಲ. ಸಮಾಜದಲ್ಲಿ ನ್ಯಾಯ, ಸಮಾನತೆ ಮತ್ತು ಸ್ವಾತಂತ್ರ್ಯವನ್ನು ಸ್ಥಾಪಿಸುವುದೇ ನಿಜವಾದ ಕ್ರಾಂತಿ. ಸ್ಟ್ಯಾಂಡರ್ಸ್ ಹತ್ಯೆ ಪ್ರಕರಣದಲ್ಲಿ ಭಗತ್ ಸಿಂಗ್, ಸುಖದೇವ್ ಹಾಗೂ ರಾಜ್ಗುರುರವರಿಗೆ ಮರಣದಂಡನೆ ವಿಧಿಸಲಾಯಿತು. 1931 ಮಾರ್ಚ್ 23ರಂದು ಸಂಜೆ ಸುಮಾರು 7:30ಕ್ಕೆ ಲಾಹೋರ್ ಜೈಲಿನಲ್ಲಿ ಮೂವರನ್ನು ಗಲ್ಲಿಗೇರಿಸಲಾಯಿತು. ಗಲ್ಲಿಗೇರುವ ಮುನ್ನ ಅವರು ನಗುತ್ತಾ ಇಂಕ್ವಿಲಾಬ್ ಜಿಂದಾಬಾದ್ ಎಂದು ಘೋಷಣೆ ಕೂಗಿದರು. ಆಗ ಭಗತ್ ಸಿಂಗ್ ಅವರ ವಯಸ್ಸು ಕೇವಲ 23 ವರ್ಷಗಳ. ಭಗತ್ ಸಿಂಗ್ ಅವರ ಧೈರ್ಯಶಾಲಿ ಯೋಧರಲ್ಲ, ಅವರೊಬ್ಬ ಚಿಂತಕ, ಲೇಖಕ ಹಾಗೂ ಸಮಾಜವಾದಿ. ಅವರು ಯುವಕರು ಶಿಕ್ಷಣ ಪಡೆಯಬೇಕು, ಮನೋವೈಜ್ಞಾನಿಕ ಮನೋಭಾವನೆ ಬೆಳೆಸಿಕೊಳ್ಳಬೇಕು ಮತ್ತು ಅನ್ಯಾಯದ ವಿರುದ್ಧ ಧ್ವನಿ ಎತ್ತಬೇಕು ಎಂಬುದನ್ನು ನಂಬುತ್ತಿದ್ದರು. ಅವರು ಬರೆದ ಪ್ರಸಿದ್ಧ ಲೇಖನಗಳಲ್ಲಿ ನಾನು ಯಾಕೆ ನಾಸ್ತಿಕನಾದೆ, ವೈ ಐ ಆಮ್ ಆನ್ ಏಥಿಸ್ಟ್ ಬಹಳ ಪ್ರಸಿದ್ಧವಾಗಿದೆ. ಇಂದು ಭಾರತದೆಲ್ಲೆಡೆ ಭಗತ್ ಸಿಂಗ್ ಅವರ ಪ್ರತಿಮೆಗಳು, ಸ್ಮಾರಕಗಳು ಹಾಗೂ ಸಂಗ್ರಹಾಲಯಗಳಿವೆ. ಪ್ರತಿ ವರ್ಷ ಮಾರ್ಚ್ 23ನ್ನು ಶಹೀದ್ ದಿವಸ ಎಂದು ಆಚರಿಸಲಾಗುತ್ತದೆ. ಅವರ ಜೀವನ ಯುವಕರಿಗೆ ದೇಶಪ್ರೇಮ, ಧೈರ್ಯ, ತ್ಯಾಗ ಮತ್ತು ನ್ಯಾಯಕ್ಕಾಗಿ ಹೋರಾಡುವ ಸ್ಫೂರ್ತಿ ನೀಡುತ್ತದೆ. ಶಹೀದ್ ಭಗತ್ ಸಿಂಗ್ ಸಂಪೂರ್ಣ ಜೀವನಕಥೆ ಯೂಟ್ಯೂಬ್ ಸ್ಕ್ರಿಪ್ಟ್. 1920ರಲ್ಲಿ ಮಹಾತ್ಮ ಗಾಂಧಿ ಅಸಹಕಾರ ಚಳುವಳಿಯನ್ನು ಆರಂಭಿಸಿದರು. ಭಗತ್ ಸಿಂಗ್ ಕೂಡ ಅದರಲ್ಲಿ ಭಾಗವಹಿಸಿದ್ದರು. ಆದರೆ ಚೌರಾಚೌರಿಯ ಘಟನೆಯ ನಂತರ ಗಾಂಧೀಜಿ ಚಳುವಳಿಯನ್ನು ಹಿಂತೆಗೆದುಕೊಂಡಾಗ ಭಗತ್ ಸಿಂಗ್ ನಿರಾಶರಾದರು. ಅವರಿಗೆ ಸ್ವಾತಂತ್ರ್ಯಕ್ಕಾಗಿ ಇನ್ನಷ್ಟು ತೀವ್ರವಾಗಿ ಹೋರಾಟ ನಡೆಸಬೇಕೆಂದು ಅನ್ನಿಸಿತು. ಕ್ರಾಂತಿಕಾರಿ ಸಂಘಟನೆಗೆ ಸೇರ್ಪಡೆಯಾದರು. ಲಾಲಾ ಲಜಪತ್ ರಾಯ್ ಅವರ ಸಾವಿನ ಪ್ರತೀಕಾರ ನಂತರ ಅಲ್ಲಿಂದ ಧೈರ್ಯವಾಗಿ ತಪ್ಪಿಸಿಕೊಂಡರು. ಕೇಂದ್ರ ಶಾಸನ ಸಭೆಯಲ್ಲಿ ಬಾಂಬ್ ಬೆಸೆದಂತಹ ಘಟನೆಗಳು. ಭಗತ್ ಸಿಂಗ್ ಅವರ ಜೀವನವು ನಮಗೆ ಒಂದು ಮಹತ್ವದ ಪಾಠ ಕಲಿಸುತ್ತದೆ. ದೇಶಕ್ಕಾಗಿ ಬದುಕುವುದು ಮತ್ತು ಅಗತ್ಯವಿದ್ದರೆ ದೇಶಕ್ಕಾಗಿ ಪ್ರಾಣ ತ್ಯಾಗ ಮಾಡುವುದು ಧೈರ್ಯವೇ ನಿಜವಾದ ದೇಶಭಕ್ತಿ. ಅವರ ಹೆಸರು ಇತಿಹಾಸದ ಪುಟಗಳಲ್ಲಿ ಮಾತ್ರವಲ್ಲ, ಪ್ರತಿಯೊಬ್ಬರ ಭಾರತೀಯನ ಹೃದಯದಲ್ಲೂ ಸದಾ ಅಮರವಾಗಿದೆ. ಇಂಕ್ವಿಲಾಬ್ ಜಿಂದಾಬಾದ್. ಶಹೀದ್ ಭಗತ್ ಸಿಂಗ್ ರವರು